ಪೂಜೆ ಮುಗಿದ ತಕ್ಷಣ ನೀನ್ ಏನೋ ಒಂದು ವಿಷಯ ತೆಗೆದು ಸಂಜೆ ಮೇಲೆ ಗಲಾಟೆ ಸ್ಟಾರ್ಟ್ ಮಾಡಬೇಕು. ಯಾವ ಮಟ್ಟಕ್ಕೆ ಅಂದ್ರೆ ಕೋಪ ಬಂದು ಸಂಜೆ ನಿನ್ ಕೆನ್ನೆ ಮೇಲೆ ರಪ್ಪ ಅಂತ ಒಂದು ಹೊಡಿಬೇಕು, ಆ ಮಟ್ಟಕ್ಕೆ. ಅರೆ ಗಣಪತಿ ಇಲ್ಲೇ ಇದೆ. ಗಣಪತಿ ಸಿಕ್ತಾವ್, ಗಣಪತಿ ಸಿಕ್ತಾವ್, ಸಿಕ್ತಾವ್ ಗಣಪತಿ ಸಿಕ್ತ. ಎಲ್ರು ಬನ್ನಿ, ಗಣಪತಿ ಸಿಕ್ತ, ಎಲ್ರು ಬನ್ನಿ. ಇಲ್ಲಿ ಸಿಕ್ತು. ಬಲ ಎಲ್ಲಿತ್ತು ಗಣೇಶ ಮೂರ್ತಿ? ಅಲ್ಲಿ ಯಾರೋ ಬಚ್ಚಿಟ್ಟಿದ್ರು, ಆಟ ಆಡ್ಸ್ಬೇಕು ಅಂತ ನಮ್ಮಲ್ಲೇ ಯಾರೋ ಕಳ್ಳರು ಬಚ್ಚಿಟ್ಟಿದ್ರು ಅನ್ಸುತ್ತೆ. ಸದ್ಯ ಗಣೇಶ ಸಿಕ್ತಲ್ಲ. ಅಕ್ಕ, ಗಣೇಶನ ಅಲ್ಲಿಡಿ. ಮಾಮ್, ಒಂದ್ ನಿಮಿಷ, ಅದನ್ನ ಕೊಡಿ ಇಲ್ಲಿ. ಇದು ನಾನ್ ತಂದಿದ್ದ ಗಣೇಶ ಅಲ್ಲ. ರಣ, ಏನ್ ಹೇಳ್ತಾ ಇದೀಯ? ಹೌದು, ಇದು ಬಂಗಾರದ ಗಣೇಶ ಅಲ್ಲ, ಡೂಪ್ಲಿಕೇಟ್ ಗಣೇಶ. ಹಾಗಾದ್ರೆ ನಮ್ಮ ಗಣೇಶ ಮೂರ್ತಿ ಎಲ್ಲಿ? ಬಾಲ, ಒರಿಜಿನಲ್ ಗಣೇಶನ್ ಕೊಡು. ಒರಿಜಿನಲ್ ಗಣೇಶನ? ಅದ್ರ ಬಗ್ಗೆ ನನಗೇನ್ ಗೊತ್ತು? ಅಲ್ಲಿ ಸಿಕ್ಕಿದ್ದನ್ನ ಹಾಗೆ ತಂದ್ಕೊಡ್ತಿದ್ದೀನಿ ನಾನು. ಬಾಲ, ಇದು ಕಾಮಿಡಿ ಮಾಡೋ ವಿಷಯ ಅಲ್ಲ. ಪೂಜೆಗೆ ಲೇಟ್ ಆಗ್ತಿದೆ, ತಂದ್ಕೊಡು. ಅಯ್ಯೋ ಅತ್ತೆ, ನಾನು ಅಲ್ಲಿಟ್ಟಿದ್ದ ಗಣೇಶನ ಮುಟ್ಲೇ ಇಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಬಾಲ, ಕೊಡು. ಅರೆ ಅಲ್ಲ, ಏನ್ನ ಕೊಡೋದು? ನೀನು ಎತ್ತಿಟ್ಕೊಂಡಿರೋ ಒರಿಜಿನಲ್ ಚಿನ್ನದ ಗಣೇಶನ್ ಕೊಡು. ಅಯ್ಯೋ ಪಾಪಿ ನನ್ ಮಕ್ಳ, ನೀವು ತಪ್ಪಿಸ್ಕೊಳಕ್ಕೆ ಅವನನ್ನ ಬಲಿ ಹಾಕ್ತಿದ್ರಲ್ರೋ. ರಾಣ, ನೀನೇನೋ ಕನ್ಫ್ಯೂಷನ್ ಅಲ್ಲಿ ಇದೆಯಾ. ನನಗ್ ಸಿಕ್ಕಿರೋ ಗಣೇಶನ ನಾನು ತಂದ್ಕೊಟ್ಟೆ ಅಷ್ಟೇನೆ, ಅದ್ ಬಿಟ್ಟು ಏನು ಗೊತ್ತಿಲ್ಲ. ಲೇ, ಸುಮ್ನೆ ಈ ನಾಟಕ ಎಲ್ಲ ಮಾಡ್ಬೇಡ. ಅರೆ, ನಾಟಕ ಮಾಡೋ ಕರ್ಮ ನನಗೇನೋ ಇದೆ. ನೀನ್ ತಂದಿದ್ ವಿಗ್ರಹ ಒರಿಜಿನಲ್ ಅಂತ ಏನ್ ಗ್ಯಾರಂಟಿ? ಲೇ, ಚಿನ್ನದ ವ್ಯಾಪಾರ ಮಾಡೋ ಫ್ಯಾಮಿಲಿ ನಮ್ದು. ದಿನ ಬೆಳಿಗ್ಗೆ ಆದ್ರೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋ ಫ್ಯಾಮಿಲಿ ನಮ್ದು. ಈ ರೀತಿ ಗಣೇಶನ್ ತಂದು ಪೂಜೆ ಮಾಡೋ ಕರ್ಮ ನಮಗೇನಿದೆ? ನೋಡು, ನೀನು ಸುಮ್ನೆ ಆಟ ಆಡಿಸ್ಬೇಡ, ಕೊಡು ಗಣೇಶನ್ನ. ಇಲ್ಲಾಂದ್ರೆ ನೀನೇ ಒರಿಜಿನಲ್ ಗಣೇಶನ ಅಂತ ಅನ್ಕೋಬೇಕಾಗತ್ತೆ. ಬಾಲ ನನ್ನ ಬಾಮೈದ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜೀವದ ಗೆಳೆಯ. ನಮ್ಮ ಹಾಗೆ ಶ್ರೀಮಂತರ ಮನೆ ಹುಡುಗ. ನನಗೋಸ್ಕರ ಸುಖ ಸಂಪತ್ತು ಎಲ್ಲವನ್ನು ಬಿಟ್ಟು ವರ್ಷಗಂಟೆ ಕಷ್ಟಪಡ್ತಾ ಇರೋನು. ಇವನ್ ಮೇಲೆ ಈ ತರ ಆರೋಪ ಹೊರಿಸ್ತಾ ಇರೋದು ಸರಿಯಲ್ಲ ರಣ. ಹಬ್ಬದ ಟೈಮಲ್ಲಿ ಅಣ್ಣ ತಮ್ಮಂದ್ರು ನೀವಿಬ್ರು ಯಾಕೆ ಜಗಳ ಮಾಡ್ಕೋತೀರಾ? ಈಗ ಪ್ರಶ್ನೆ ಇರೋದು ಚಿನ್ನದ ಗಣೇಶ ಎಲ್ಲಿ ಅಂತ. ಮನೆಯಲ್ಲಿ ನಾವು ನಮ್ಮವ್ರು ಬಿಟ್ಟು ಹೊರಗಿನವರು ಯಾರು ಇಲ್ಲ. ಹಾಗಿದ್ದ ಮೇಲೆ ಗಣೇಶ ಮಾಯ ಆಗಕ್ಕೆ ಹೇಗೆ ಸಾಧ್ಯ? ಯಾಕೆಲ್ಲ ಗಲಾಟೆ ಮಾಡ್ತಾ ಇದ್ದೀರಾ? ಗಣೇಶ ಇಲ್ಲೇ ಇದ್ದಾನೆ.
ಚಿನ್ನದ ಗಣೇಶ ಕಾಣ್ತಿಲ್ಲ. ಅದನ್ನೇ ಇಟ್ಕೊಂಡು ಈ ಮನೆಯವ್ರು ಅದೇನೇನ್ ಗಲಾಟೆ ಮಾಡ್ತಾರೋ ಅಂತ ಭಯ ಆಗ್ತಿದೆ. ಪರಿಹಾರವಾಗಿ ಏನ್ ಮಾಡೋದು ಅಂತ ಅತ್ತೆನೇ ಕೇಳ್ತೀನಿ. ಇವತ್ ಯಾಕೆ ನೀನ್ ನನ್ ಜೊತೆ ನೇರವಾಗಿ ಮಾತಾಡ್ತಾ ಇಲ್ಲ? ನಿಮ್ ಮಾವನವರು ಇದ್ದಾಗ ನಾನು ಚಿನ್ನದ ಗಣೇಶನ್ನ ಇಟ್ಟು ಪೂಜೆ ಮಾಡ್ತಿದ್ದೆ. ನಾನು ನಿನಗೆ ಅದನ್ನ ಕೊಡ್ತೀನಿ. ನನ್ ಬದ್ಲಿಗೆ ಈ ಸಲ ನೀನ್ ಪೂಜೆನ ಮಾಡು. ಅತ್ತೆ, ಗಣೇಶನ್ ಕೊಡಿ, ನಾನು ಪೂಜೆ ಮಾಡ್ತೀನಿ. ಅತ್ತೆ, ಗಣೇಶನ್ನ ಕೊಡಿ, ನಾನ್ ಪೂಜೆ ಮಾಡ್ತೀನಿ. ಎಲ್ಲ ವಿಘ್ನಗಳನ್ನು ದೂರ ಮಾಡೋದಕ್ಕೆ ನಿನ್ನ ವಿಘ್ನನಾಶಕ ಅಂತ ಕರೆಯೋದು. ನಿನ್ ದಯೆ ಹೀಗೆ ಇರ್ಲಿ ಗಣೇಶ ನನ್ನ ಮೇಲೆ. ಅಲ್ಲಿ ನೋಡಿ. ಹೌದು ರೀ, ಹೂ ಕವರ್ ಆಗಿರೋದ್ರಿಂದ ನಮಗ್ ಕಾಣಿಸ್ಲೇ ಇಲ್ಲ. ಇವಾಗ ಏನ್ ಹೇಳ್ತೀಯ? ಹಿಂದೆ ಮುಂದೆ ನೋಡ್ದೆ ಯಾರ ಮೇಲೂ ಆರೋಪ ಮಾಡಕ್ ಹೋಗ್ಬೇಡ. ಹಾಗೆ ನೋಡಿದ್ರೆ ನೀನೆಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತಿದೆ. ವಾಟ್ ಡು ಯು ಮೀನ್? ಸರಿ ಸರಿ ರಾಣ, ಈ ಕಡೆ ಬಾ. ರಚನಾ, ಆ ಗಣೇಶನ ಇಡಮ್ಮ ಅಲ್ಲಿ. ಗಣಪತಿ ಜಗಕ್ಕೆ ನೀನೆ ಗತಿ, ನಾನು ಮೂಢಮತಿ, ಆಲಿಸು ಸಂಕಷ್ಟ ಸ್ತುತಿ, ಇರಿಸು ಸಂಕಷ್ಟ ಸ್ಥಿತಿ. ಗಣಪತಿ ಎಲ್ರು ಕೂತ್ಕೊಳ್ಳಿ, ಕತೆ ಓದ್ತೀನಿ. ಅಲ್ಲ, ನಮ್ಮನೆ ತರದ್ದೇ ಚಿನ್ನದ ಗಣೇಶನ ಈ ರಚನಾ ಹೇಗ್ ತಂದಿಟ್ಲು? ಪದ್ಮಜ ದೊಡಮ್ಮ ಹತ್ರ ಈ ತರದ್ ಗಣೇಶ ಏನಾದ್ರೂ ಇತ್ತ?
ಇವಳು ಹೋಗಿ ತಗೊಂಡ್ಬಂದ್ಲ. ಬಾಗಲ್ನ ನಾವು ಲಾಕ್ ಮಾಡ್ಕೊಂಡು ಬಂದಿದ್ವಲ್ಲ, ಮತ್ ಹೇಗ್ ತರೋದಕ್ ಸಾಧ್ಯ? ಇಷ್ಟು ದೊಡ್ಡಮ್ಮಂಗೆ ಇವಳನ್ ಕಂಡ್ರೆ ಆಗಲ್ವಲ್ಲ. ಮತ್ ಹೇಗೆ? ಇನಿ ಹೇಳ್ದಂಗೆ ದೇವ್ರಿದ್ದಾನೆ, ಅದಕ್ಕೆ ನೋಡು ಬಾಲನ ಕಾಪಾಡ್ಬಿಟ್ಟ. ಇದೇ ತರ ಆ ಇನ್ಕಮ್ ಟ್ಯಾಕ್ಸ್ ಅವರಿಂದ ನನ್ನನ್ನು ಕಾಪಾಡ್ಬಿಡಪ್ಪ. ಪೂಜೆ ಮುಗಿದ ತಕ್ಷಣ ನೀನ್ ಏನೋ ಒಂದು ವಿಷಯ ತೆಗ್ದು ಸಂಜೆ ಮೇಲೆ ಗಲಾಟೆ ಸ್ಟಾರ್ಟ್ ಮಾಡ್ಬೇಕು. ಯಾವ ಮಟ್ಟಕ್ಕೆ ಅಂದ್ರೆ, ಕೋಪ ಬಂದು ಸಂಜೆ ನಿನ್ ಕೆನ್ನೆ ಮೇಲೆ ರಪ್ಪ ಅಂತ ಒಂದು ಹೊಡಿಬೇಕು, ಆ ಮಟ್ಟಕ್ಕೆ. ಅದನ್ನ ನೋಡಿ ರಚನಾ ಟೆನ್ಷನ್ ಆಗಿ ಜೀವನ್ ಬೈಬೇಕು. ಇಲ್ಲ ಅಂದ್ರೆ ನಿನ್ ವಿಡಿಯೋನ ಎಲ್ಲರ ಮುಂದೆನೂ ಪ್ಲೇ ಮಾಡ್ತೀನಿ. ಯೋಚನೆ ಮಾಡು, ಗಲಾಟೆ ಮಾಡ್ತೀಯಾ? ಕತೆ ಮುಗಿಯಿತು. ಸಂಜೀವ, ರಚನಾ, ಮಹಾಮಂಗಳಾರತಿ ಮಾಡಿ ಪ್ರಸಾದ. ಓಂ ಗಣಪತಿ ಗಣಪತಿ ಓಂ ಗಣಪತಿ ಗಣಪತಿ ಗಣಪತಿ. ಮಹಾಬೀಜಾಕ್ಷರ ಮಂತ್ರರೂಪ ನಿನ್ನ ಮರೆಯುವೆ ಶಾಂತಂ ಗಣಪತಿ ಗಣಪತಿ ಗಣಪತಿ. ಏನ್ ಮಾಡ್ತಿದ್ದೀರಾ? ಮುತ್ತು ದೂರತ್ತು ಹಿಡ್ಕೊಳಕ್ ನೋಡ್ತಾ ಇದ್ದೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ? ನೀ ನನ್ನ ಕಾಲಿಗೆ ಬಿದ್ದೆ, ನಾನು ನಿನ್ ಕಾಲಿಗೆ ಬೀಳ್ತಾ ಇದ್ದೀನಿ.